ಶ್ರೀ ಶಂಕರ ವಿಜಯ 33ನೆಯ ಸಂಧಿ. ಪದ್ಮಪಾದಾಚಾರ್ಯನು ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ತನ್ನ ಪೂರ್ವಾಶ್ರಮದ ಸೋದರ ಮಾವನ ದೆಸೆಯಿಂದ ಅಪಾರವಾದ ಕಷ್ಟಕ್ಕೆ ಸಿಲುಕಿ ಹಿಂದಕ್ಕೆ ಹೊರಟು ಗುರು ಸನ್ನಿಧಿಯನ್ನು ಸೇರಿದುದು. ಮುನಿಕುಲೋತ್ತಂಸನಾದ ಶೌನಕ ಮುನಿಯೇ ಕೇಳು. ಪೂರ್ವಾಧ್ಯಾಯದಲ್ಲಿ ವಿವರಿಸಿರುವಂತೆ ಶ್ರೀ ಶಂಕರಯತೀಶ್ವರನು ಕೇರಳ ದೇಶದಲ್ಲಿ ಸಂಚರಿಸುತ್ತಿರಲು ಅತ್ತ ಗುರುವರ್ಯನ ಅನುಜ್ಞೆಯನ್ನು ಪಡೆದು ಕೆಲವು ಜನ ಶಿಷ್ಯರಿಂದೊಡಗೂಡಿ ತೀರ್ಥಯಾತ್ರೆಗಾಗಿ ಸಂತೋಷದಿಂದ ಶೃಂಗಗಿರಿಯನ್ನು ಬಿಟ್ಟು ಪ್ರಯಾಣ ಮಾಡಿದ ಸನಂದನಾಚಾರ್ಯನು ಈಶಾನ್ಯ ದಿಕ್ಕಿನ ಸಕಲ ತೀರ್ಥಗಳನ್ನು ಸಂಚರಿಸಿ ಅಲ್ಲಿಂದ ಉತ್ತರ ದೇಶದ ಪುಣ್ಯತೀರ್ಥಗಳನ್ನು ಸೇವಿಸುತ್ತಾ ಸುಸಂಭ್ರಮದಿಂದ ಬರುತ್ತಲಿದ್ದನು. ಈ ಪ್ರಕಾರ ಉತ್ತರ ದಿಕ್ಕಿನಲ್ಲಿನ ಅನಂತವಾದ ತೀರ್ಥಗಳನ್ನು ಸಂಚರಿಸುತ್ತಾ ಅಲ್ಲಲ್ಲಿ ಸುಪ್ರಸಿದ್ಧವಾದ ಶಿವಾಲಯಗಳನ್ನು ವಿಷ್ಣು ದೇವಾಲಯಗಳನ್ನು ಪ್ರವೇಶಿಸಿ ಅತ್ಯಂತ ಭಕ್ತಿಯಿಂದ ಹರಿಹರರನ್ನು ಸೇವಿಸುತ್ತಾ ನಾನಾ ವಿಧವಾಗಿ ಸ್ತುತಿಸುತ್ತಾ ಪರಿಶುದ್ಧವಾದ ಚಿತ್ತವೃತ್ತಿಯುಳ್ಳವನಾಗಿ ಪೂರ್ವ ದಿಕ್ಕಿನ ಅನಂತವಾದ ಪಾವನ ದೇಶಗಳಲ್ಲಿ ಸಂಭ್ರಮದಿಂದ ಸಂಚರಿಸಿಕೊಂಡು ಬರುತ್ತಲಿದ್ದನು. ಹೀಗೆ ಅನೇಕ ದಿಗ್ದೇಶಗಳಲ್ಲಿ ಪದ್ಮಪಾದಾಚಾರ್ಯನು ಶಿಷ್ಯರಿಂದೊಡಗೂಡಿ ಪೂರ್ವಕಾಲದಲ್ಲಿ 7 ಸಮುದ್ರಗಳ ಜಲವನ್ನು ತನ್ನ ತಪಶಕ್ತಿಯಿಂದ ಸೆಳೆದು ಒಂದು ತೊಟ್ಟು ನೀರಿನಂತೆ ತನ್ನ ಅಂಗೈಯಲ್ಲಿ ಧರಿಸಿ ಒಂದೇ ಆವರ್ತಿಗೆ ಪಾನ ಮಾಡಿದ ಮುನಿಕುಲಾಬ್ಧಿ ಚಂದ್ರಮನಾದ ಕುಲಶ ಸಂಭೂತ ಮಹಾಮುನಿ ಎಂದರೆ ಅಗಸ್ತ್ಯ ಮುನಿಯು ನಿರಂತರ ವಾಸ ಮಾಡುತ್ತಲಿರುವ ಶ್ರೇಷ್ಠವಾದ ದಕ್ಷಿಣ ದಿಕ್ಕಿನ ದೇಶಗಳಿಗಾಗಿ ನಡೆತಂದನು. ಪದ್ಮಪಾದಾಚಾರ್ಯನು ದಕ್ಷಿಣ ದಿಕ್ಕಿನಲ್ಲಿರುವ ಉತ್ತಮವಾದ ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನಾಚರಿಸುತ್ತಾ ಪರಮ ಸಂಭ್ರಮದಿಂದ ಆಯಾಯ ಕ್ಷೇತ್ರವಾಸಿಗಳು ಬಂದು ಭಕ್ತಿ ಭಾವದಿಂದ ಅಭಿವಂದಿಸಿ ಪೂಜಿಸಿ ಸೇವಿಸುತ್ತಲಿರಲು ಪರಮಾನುಗ್ರಹದಿಂದ ಅವರುಗಳಿಗೆ ಅದ್ವೈತ ತತ್ವಾಮೃತ ಬೋಧೆಯಿಂದ ಆನಂದವನ್ನುಂಟು ಮಾಡುತ್ತಾ ಹರ್ಷ ತುಂದಿಲನಾಗಿ ಕಾಳಹಸ್ತಿ ಎಂಬ ಪೂಜ್ಯವಾದ ಶಿವಕ್ಷೇತ್ರಕ್ಕೆ ನಡೆತಂದನು. ಅಲ್ಲಿ ನಿರ್ಮಲೋದಕದಿಂದೊಡಗೂಡಿ ಪ್ರವಹಿಸುತ್ತಲಿರುವ ಸುವರ್ಣಮುಖರಿ ನದಿಯಲ್ಲಿ ಸ್ನಾನವನ್ನಾಚರಿಸಿ ಪರಿಜನಗಳಿಂದೊಡಗೂಡಿ ದೇವಾಲಯಕ್ಕೆ ಬಂದು ಮನ್ಮಥಾಂತಕನಾದ ಪರಮೇಶ್ವರನ ಮೃದುಪಾದಾರವಿಂದಗಳಿಗಭಿನವಿಸಿ ಸಂತೋಷದಿಂದ ವಿಕಸಿತವಾದ ಹೃದಯಾಬ್ಜ ಉಳ್ಳವನಾಗಿ ಶ್ರೀಕಾಳಹಸ್ತೇಶ್ವರನನ್ನು ಸ್ತುತಿಸಿದನು. ಅತ್ಯಂತ ಪವಿತ್ರನೂ ಸರ್ಪಾಭರಣನೂ ದೇವಗಂಗಾಜೂಟನೂ ಚಂದ್ರಮೌಳಿಯೂ ಪಾದ ಭಕ್ತರ ಮನಸ್ಸೆಂಬ ಚಕೋರ ಪಕ್ಷಿಗಳಿಗೆ ಆನಂದವನ್ನುಂಟು ಮಾಡುವುದರಲ್ಲಿ ಚಂದ್ರಮಂಡಲ ಸ್ವರೂಪನು ಶ್ರೇಷ್ಠನಾದ ಬ್ರಹ್ಮ ಮತ್ತು ಸುರೇಂದ್ರ ಪ್ರಮುಖರಾದ ದೇವತಾ ಸಮೂಹದಿಂದ ಪೂಜಿತನು ಸಮಸ್ತ ಲೋಕವಾಸಿಗಳಿಂದ ಅಭಿವಂದಿಸಲ್ಪಡುತ್ತಲಿರುವ ಪಾದ ಕಮಲಯುಗ್ಮನೂ ಆದ ಶ್ರೀಕಾಳಹಸ್ತೇಶ್ವರನೇ ರಕ್ಷಿಸು ಎಂದು ಯತಿವರನಾದ ಪದ್ಮಪಾದಾಚಾರ್ಯನು ಸ್ತುತಿಸುತ್ತಲಿದ್ದನು. ಈ ಪ್ರಕಾರ ಸುಶೀಲ ಸಂಪನ್ನ ಸಮುದ್ರನಾದ ಯತಿವರನು ಕಾಳಹಸ್ತೇಶ್ವರನನ್ನು ಸ್ತೋತ್ರ ಮಾಡಿ ಸಕಲ ಶಿಷ್ಯರ ಸಮೂಹದಿಂದೊಡಗೂಡಿ ಅಲ್ಲಿಂದ ಹೊರಟು ಸಂಭ್ರಮದಿಂದ ಶೂಲಪಾಣಿಯಾದ ಪರಮೇಶ್ವರನ ಪರಮ ಪಾವನವಾದ ಪಾದ ಕಮಲಗಳಲ್ಲಿ ನೆಲೆಯಾದ ಭಕ್ತಿಯಿಂದ ಆನಂದವನ್ನು ಹೊಂದುತ್ತಲಿರುವ ಅಂತಃಕರಣ ಉಳ್ಳವನಾಗಿ ವಿಸ್ತಾರವಾದ ಯಶಸ್ಸಿನಿಂದ ಪರಿಶೋಭಿಸುತ್ತಲಿರುವ ಲೋಕದಲ್ಲಿ ಅತ್ಯಂತ ಸೌಂದರ್ಯದಿಂದೊಡಗೂಡಿದುದೆಂದು ಖ್ಯಾತಿ ಹೊಂದಿರುವ ಕಾಂಚಿ ನಗರಕ್ಕಾಗಿ ಬಂದನು. ಈ ಪರಿಯಾಗಿ ಬಂದು ಕಾಂಚೀಪುರದಲ್ಲಿ ಶೋಭಿಸುತ್ತಲಿರುವ ಪರಮೇಶ್ವರನ ಮಂದಿರವನ್ನು ಸೇರಿ ಶಿವಪಾದಾರವಿಂದ ಯುಗ್ಮದಲ್ಲಭಿವಂದಿಸಿ ಬಹುಭಕ್ತಿ ಭಾವದಿಂದ ಸ್ತುತಿಸಿ ಸಂಭ್ರಮಾಯ ಚಿತ್ತನಾಗಿ ತರುವಾಯ ಪದ್ಮಪಾದಾಚಾರ್ಯನು ತನ್ನ ಸಮಸ್ತ ಶಿಷ್ಯರಿಂದೊಡಗೂಡಿ ಜಗಜ್ಜನನಿಯಾದ ಸರ್ವಮಂಗಳೆಯ ದೇವಾಲಯಕ್ಕಾಗಿ ನಡೆತಂದನು. ಸನಂದನಾಚಾರ್ಯನು ಮಹಾದೇವಿಯ ಪೂತ ಪಾವನ ಸರಸೀರುಹ ಯುಗ್ಮಗಳಿಗೆ ನಮಸ್ಕರಿಸಿ ತನ್ನ ಶಿರಸ್ಸಿನ ಮೇಲೆ ಕೈಗಳಂ ಜೋಡಿಸಿಕೊಂಡು ಜಗಜ್ಜನಯಿತ್ರಿಯಾದ ಕಾಮಾಕ್ಷಿ ದೇವಿಯ ಮೃದುವಾದ ಪಾದಪದ್ಮವನ್ನು ತನ್ನ ನಿರ್ಮಲವಾದ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಹರ್ಷ ತುಂದಿಲನಾಗಿ ಪುನಃ ಪರಮೇಶ್ವರನಿಗೆ ನಮಸ್ಕರಿಸಿ ಅನಾದಿ ಸಿದ್ಧೆಯಾದ ಆದಿಶಕ್ತಿಯನ್ನು ಸನ್ನುತಿಸಲು ಕ್ರಮಿಸಿದನು. ಮನ್ಮಥ ಧ್ವಂಸಕನಾದ ಪರಶಿವನ ಜಾಯೆಯು ಪಾದಾರವಿಂದವನ್ನು ಆಶ್ರಯಿಸುವವರ ಇಷ್ಟಾರ್ಥಪ್ರದಾಯಕಿಯಾಗಿಯೂ ಲೀಲಾ ವಿನೋದದಿಂದ ಬೇಕಾದ ರೂಪವನ್ನು ಅಂಗೀಕರಿಸುವ ಮಹಿಮಾನ್ವಿತೆಯೂ ಭಕ್ತಿಯಿಂದ ಆರಾಧಿಸುವ ಸ್ತ್ರೀಯರ ಮನೋರಥಪ್ರದೆಯಾಗಿಯೂ ಕಾಮಾದಿ ವಿಕಾರ ದೊರೆಯಾಗಿಯೂ ಇರುವ ಸರ್ವಮಂಗಳಾದೇವಿಯೇ ಸುಜನ ಸಮೂಹಕ್ಕೆ ಸಕಲೇಪ್ಸಿತಾರ್ಥವಿತ್ತು ರಕ್ಷಿಸು ಎಂದು ಪದ್ಮಪಾದನು ಕಾಮಾಕ್ಷಿ ದೇವಿಯ ಚರಣಗಳಿಗಭಿವಂದಿಸಿದನು.
ಹೀಗೆ ನಾನಾ ವಿಧವಾಗಿ ಕಾಮಾಕ್ಷಿ ದೇವಿಯನ್ನು ಸ್ತೋತ್ರ ಮಾಡಿ ಯತಿವರ್ಯನಾದ ಪದ್ಮಪಾದಾಚಾರ್ಯನು ಅತ್ಯಂತ ವಿಭವ ಶೋಭಿತವಾದ ಕಾಂಚೀಪುರವನ್ನು ಬೀಳ್ಕೊಂಡು ಅಲ್ಲಿಗೆ ಸಮೀಪವಾದ ಪ್ರದೇಶದಲ್ಲಿ ಕಲ್ಲಾಲೇಶನೆಂಬ ನಾಮದಿಂದ ಶೋಭಿಸುತ್ತಲಿರುವ ಶ್ರೀಮನ್ನಾರಾಯಣನ ಪಾದಪದ್ಮಗಳಿಗೆ ಅಭಿನಮಿಸಿ ಅಲ್ಲಿಂದ ತೆರಳಿ ಪುಂಡರೀಕವೆಂಬ ಹೆಸರಿನಿಂದ ಪ್ರಸಿದ್ಧವಾದ ಪಟ್ಟಣಕ್ಕೆ ನಡೆತಂದನು. ಈ ಪರಿಯಾಗಿ ಪುಂಡರೀಕಪಾದನು ಪುಂಡರೀಕಪುರದಲ್ಲಿ ಬರುತ್ತಲಿರಲು ತನ್ನ ಪಾವನವಾದ ಚರಣ ಪುಂಡರೀಕದಿಂದ ಅಜ್ಞಾನ ಸ್ವರೂಪನಾದ ಅಂಧಕಾಸುರನ ಎದೆಯನ್ನು ಮೆಟ್ಟಿ ಪುಂಡರೀಕಾಕ್ಷಿಯಾದ ಸರ್ವಮಂಗಳಾದೇವಿಯ ಸಮಕ್ಷಮದಲ್ಲಿ ಪುಂಡರೀಕ ಚರ್ಮವನ್ನು ಧರಿಸಿ ಆನಂದದಿಂದ ಶ್ರೀ ತಾಂಡವೇಶ್ವರ ಮೂರ್ತಿಯು ಶೋಭಿಸುತ್ತಲಿರಲು ಸನಂದನನು ಭಕ್ತಿಭಾವದಿಂದ ನಮಸ್ಕರಿಸಿದನು. ಅತ್ಯಂತ ಪವಿತ್ರವಾದ ಕ್ಷೇತ್ರವೆಂಬ ಈ ಚಿದಂಬರದಲ್ಲಿ ತನ್ನ ಭಕ್ತ ಕೋಟಿಯನ್ನು ಉದ್ಧರಿಸುವುದಕ್ಕಾಗಿ ಸಾಕ್ಷಾತ್ ಪರಶಿವನು ನಟೇಶ್ವರನೆಂಬ ದಿವ್ಯ ನಾಮವಂ ತಳೆದು ವಿರಾಜಿಸುತ್ತಲಿರಲು ನೋಡಿ ಪದ್ಮಪಾದಾಚಾರ್ಯನು ಪರಶಿವನಾದ ಸರಸೀರುಹ ಯುಗ್ಮ ಸಂದರ್ಶನ ಜನಿತಾನಂದದಿಂದ ಪದೇ ಪದೇ ಸಂತೋಷ ಪುಳಕಿತನಾಗುತ್ತಿದ್ದನು. ಸನಂದನಾಚಾರ್ಯನು ತರುವಾಯ ಸರ್ವೋತ್ತಮವಾದ ಚಿದಂಬರ ಕ್ಷೇತ್ರದ ಮಹಾಮಹಿಮೆಗಳೆಲ್ಲವನ್ನೂ ವ್ಯಕ್ತವಾಗುವಂತೆ ತಿಳಿಯಲೋಸ್ಕರ ನಟರಾಜ ದೇವಾಲಯಕ್ಕೆ ಅತ್ಯಂತ ಸಂಭ್ರಮದಿಂದ ಸಮೂಹತ್ವೇನ ಬಂದಿರುವ ಬ್ರಾಹ್ಮಣರನ್ನು ಕುರಿತು ಈ ಕ್ಷೇತ್ರ ಮಹಿಮೆಯೇನೆಂದು ಪ್ರಶ್ನೆ ಮಾಡಲು ಆಗ ಬ್ರಾಹ್ಮಣನೊಬ್ಬನು ಯತಿಗೆ ನಮಸ್ಕರಿಸಿ ವಿನಯೋಪೇತನಾಗಿ ಇಂತು ಹೇಳಿದನು. ಮಹಾನುಭಾವನಾದ ಯತಿವರೇಣ್ಯನೇ, ಲಾಲಿಸು. ಬಹುಜನ ಭಕ್ತರಿಂದ ಸಂಪ್ರಾರ್ಥಿಸಲ್ಪಟ್ಟವನಾಗಿ ಗಿರಿಜಾ ಪ್ರಾಣವಲ್ಲಭನಾದ ಪರಮೇಶ್ವರನು ಅತ್ಯಂತ ಉತ್ಸಾಹದಿಂದ ಶ್ರೀ ನಟರಾಜನೆಂಬ ರೂಪವನ್ನು ಕೈಗೊಂಡು ಈ ಕ್ಷೇತ್ರದಲ್ಲಿ ನಿರಂತರ ನೆಲೆಸಿ ಭಕ್ತ ಜನರಿಗೆ ದರ್ಶನವನ್ನು ಕೊಡುತ್ತಾ ಸಕಲೇಷ್ಟಾರ್ಥಪ್ರದಾಯಕನಾಗಿ ಪಾರ್ವತೀ ದೇವಿಯೊಡನೆ ಇಲ್ಲಿರುತ್ತಿರುವನು. ಈ ವಿಧವಾಗಿ ಕಾಮಹರನಾದ ಪರಮೇಶ್ವರನು ತಾಂಡವ ಲೀಲೆಯಿಂದಿರಲು ಪರಶಿವನು ಶಿರಸ್ಸಿನಲ್ಲಿ ಧರಿಸಿರುವ ದೇವಗಂಗಾ ಜಲಬಿಂದುಗಳು ತುಳುಕಿ ಭೂಮಿಯಲ್ಲಿ ಹರಿದು ಶಿವಗಂಗಾ ನಾಮವನ್ನು ಧರಿಸಿ ತನ್ನ ಮೇಲಣ ತಂಗಾಳಿಯಿಂದ ನಟೇಶ್ವರನ ನಾಟ್ಯಾಯಾಸವನ್ನು ಪರಿಹರಿಸುತ್ತಾ ಶೋಭಿಸುತ್ತಿರುವುವು. ಈ ಪರಮ ಪವಿತ್ರವಾದ ಶಿವಗಂಗಾ ತೀರ್ಥವನ್ನು ಯತಿಕುಲಶೇಖರನೇ ಪರಾಮರ್ಶಿಸು ಎಂದು ಆ ಬ್ರಾಹ್ಮಣನು ಹೇಳಿದನು. ಪ್ರತಿದಿನವೂ ಈ ಪಾವನ ತೀರ್ಥದಲ್ಲಿ ಸ್ನಾನವನ್ನೆಸಗಿ ವಿಶೇಷವಾದ ಭಕ್ತಿಯಿಂದ ಮನುಷ್ಯರು ನೃತ್ಯಲೋಲನಾದ ನಟರಾಜನ ಪಾದ ಕಮಲ ದ್ವಂದ್ವ ದರ್ಶನವನ್ನೆಸಗುತ್ತಲಿರಲು ಅವರಿಗೆ ಮೃತ್ಯು ಭಯವೂ ಪರಿಹಾರವಾಗಿ ಬ್ರಹ್ಮ ಹತ್ಯ, ಶಿಶು ಹತ್ಯ ಮತ್ತು ಗೋಹತ್ಯ ಮೊದಲಾದ ದೋಷಗಳು ನಾಶವಾಗಿ ಸದ್ಗತಿಯುಂಟಾಗುವುದೆಂಬ ಅರ್ಥದಲ್ಲಿ ಸಂದೇಹವಿಲ್ಲವೆಂದು ಬ್ರಾಹ್ಮಣನು ಹೇಳಿ ಯತಿಪಾದಗಳಿಗೆ ನಮಸ್ಕರಿಸಿದನು. ಈ ಪರಿಯಾದ ಬ್ರಾಹ್ಮಣ ವಾಕ್ಯವನ್ನು ಲಾಲಿಸಿ ತರುವಾಯ ಸನಂದನಾಚಾರ್ಯನು ಶಿವಗಂಗಾ ತೀರ್ಥದಲ್ಲಿ ಸ್ನಾನವನ್ನಾಚರಿಸಿ ಶಿಷ್ಯ ಸಮೂಹದಿಂದೊಡಗೂಡಿ ಯತ್ಯಾಶ್ರಮೋಚಿತವಾದ ಸತ್ಕರ್ಮಗಳನ್ನೆಸಗಿ ಭಕ್ತಿ ಭಾವದಿಂದ ನಟೇಶ್ವರನ ಮಂದಿರವನ್ನೊಳಪೊಕ್ಕು ತಾಂಡವೇಶ್ವರ ಮೂರ್ತಿ ದರ್ಶನದಿಂದ ಆನಂದ ತುಂದಿಲನಾದನು. ಮನ್ಮಥಾಂತಕನೇ, ತ್ರಿಪುರಾಸುರ ಧ್ವಂಸಕನೇ, ದೇವಕುಲಪಾಲಕನೇ, ಸುಜನ ಸಮೂಹ ಸಂರಕ್ಷಕನೇ, ನೀಚ ಜನ ಶಿಕ್ಷಕನೇ, ಪುನರಾವರ್ತಿರಹಿತವಾದ ದಿವ್ಯ ಮೋಕ್ಷಪ್ರದಾಯಕನೇ, ಭಕ್ತ ಜನೀಪ್ಸಿತಾರ್ಥಪ್ರದಾಯಕನೇ, ಸಕಲಾಭೀಷ್ಟಪ್ರದಾತನೇ, ಪರಮೇಶ್ವರನೇ, ರಕ್ಷಿಸು ರಕ್ಷಿಸು ಎಂದು ಈ ಪರಿಯಾಗಿ ಗೌರಿ ಪ್ರಾಣವಲ್ಲಭನಾದ ನಟೇಶ್ವರನನ್ನು ಯತಿವರೇಣ್ಯನು ಭಜಿಸಿ ತರುವಾಯ ಅಲ್ಲಿನ ಬ್ರಾಹ್ಮಣರು ಭಕ್ತಿಯಿಂದ ತನಗೆ ಸಮರ್ಪಿಸಿದ ಭಿಕ್ಷವನ್ನು ಶಾಂತ ಮನಸ್ಸಿನಿಂದ ಶಿಷ್ಯ ಸಮೂಹಯುಕ್ತನಾಗಿ ಭುಂಜಿಸಿ ಕಾಮಾಂತಕನಾದ ಪರಮೇಶ್ವರನಿಗೆ ಅಭಿವಂದಿಸಿ ಚಿದಂಬರ ಕ್ಷೇತ್ರವೆಂದು ಖ್ಯಾತಿಗೊಂಡ ಪುಂಡರೀಕಪುರವನ್ನು ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡಿದನು. ತರುವಾಯ ಲೋಕದೊಳುಳ್ಳ ಸಮಸ್ತವಾದ ತೀರ್ಥಗಳಲ್ಲಿಯೂ ಅತ್ಯುತ್ತಮವಾದುದೆಂಬ ವಿಖ್ಯಾತಿಯನ್ನು ಹೊಂದಿರುವ ಅನೇಕವಾದ ಪುಣ್ಯ ತೀರ್ಥಗಳನ್ನು ತಳೆದು ಪರಿಶೋಭಿಸುತ್ತಲಿರುವ ರಾಮಸೇತು ಯಾತ್ರೆಯನ್ನು ಆಚರಿಸಿ ಬಂದು ಬಳಿಕ ಪರಮ ಪವಿತ್ರವಾದ ಸದ್ಗುರು ಚರಣಾರವಿಂದ ಸನ್ನಿಧಾನಗಳನ್ನು ಸೇರಬಹುದು ಎಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಈ ವಿವರವನ್ನು ತನ್ನ ಸಕಲ ಶಿಷ್ಯ ಸಮೂಹಕ್ಕೆ ತಿಳಿಯಪಡಿಸಿ ಶ್ರೀ ಜಗದ್ಗುರು ಶಂಕರಾಚಾರ್ಯ ಚರಣಾರವಿಂದವನ್ನು ಧ್ಯಾನಿಸುತ್ತಾ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿ ಮಾರ್ಗದಲ್ಲಿ ದೊರೆಯುವ ಅನಂತ ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನಾಚರಿಸುತ್ತಲೂ ಪಾವನ ಕ್ಷೇತ್ರಗಳನ್ನು ನಿರೀಕ್ಷಿಸುತ್ತಲೂ ಪದ್ಮಪಾದಾಚಾರ್ಯನು ಮುಂದೆ ಕಾವೇರಿ ನದಿ ತೀರಕ್ಕೆ ಬಂದನು. ನಾರಾಯಣ ಪಾದಾರವಿಂದ ಸಂಭೂತೆಯಾದ ದೇವಗಂಗಾಧುನಿಗೆ
ಅತಿಶಯವಾದ ಪಾವನತೆಯ ತೀರ್ಥಂಗಳನ್ನು ವಹಿಸಿ ಕ್ಷೀರ ಸಮುದ್ರದಂತೆ ಅತಿ ಶುಭ್ರತೆಯಿಂದ ಶೋಭಿಸುತ್ತಲಿರುವ ಸೈಕತ ರಾಶಿಕಾಂತಿಯಿಂದೊಡಗೂಡಿ ಪ್ರಕಾಶಿಸುತ್ತ ಎರಡು ದಡಗಳಲ್ಲಿಯೂ ಬೆಳೆದ ಬಹು ವಿಧವಾದ ವೃಕ್ಷಗಳಿಂದ ವಿರಾಜಿಸುತ್ತ ಕಾವೇರಿ ನದಿಯು ರಂಜಿಸುತ್ತಲಿದ್ದಿತು. ತನ್ನನ್ನು ಭಕ್ತಿ ಭಾವದಿಂದ ಧ್ಯಾನ ಮಾಡುವವನಿಗೆ ಇಂದ್ರ ಪದವಿಯನ್ನು, ಜಲವನ್ನು ಪಾನ ಮಾಡಿದವರಿಗೆ ಬ್ರಹ್ಮ ಪದವಿಯನ್ನು, ತನ್ನಲ್ಲಿ ಬಂದು ಸ್ನಾನ ಮಾಡಿದವರಿಗೆ ವಿಷ್ಣು ಪದವಿಯನ್ನು, ಧ್ಯಾನವನ್ನು ಮಾಡಿ ಜಲಪಾನವನ್ನು ಮಾಡಿ ಸ್ನಾನವನ್ನೂ ಮಾಡಿದವರಿಗೆ ಮೌನಾದಿ ವ್ರತಗಳಿಂದೊಡಗೂಡಿ ತೀರದಲ್ಲಿ ತಪಸ್ಸನ್ನಾಚರಿಸುವವರಿಗೆ ಘನತರವಾದ ಶಿವ ಪದವಿಯನ್ನು ತಾನು ಕೊಡುವೆನೆಂದು ಕಾವೇರಿಯು ಸಾರುತ್ತಿರುವಳು. ಲೋಕದ ಸಮಸ್ತ ಜನರು ತನ್ನಲ್ಲಿಗೆ ಬಂದು ಸ್ನಾನವನ್ನಾಚರಿಸುತ್ತಾ ತಮ್ಮ ತಮ್ಮ ದುರಿತಗಳನ್ನು ತನ್ನಲ್ಲಿ ಬಿಟ್ಟು ಹೋಗುವ ಪ್ರಯುಕ್ತ ತನಗೆ ಲೇಪವಾದ ದುರಿತಗಳನ್ನು ತಾನು ಪರಿಹರಿಸಿಕೊಳ್ಳುವುದಕ್ಕಾಗಿ ಗಂಗಾ ನದಿಯು ಪ್ರತಿ ವರ್ಷದಲ್ಲಿಯೂ ಸೂರ್ಯನು ತುಲಾರಾಶಿಯಲ್ಲಿರುವಾಗೆ ಬಂದು ಕಾವೇರಿ ನದಿಯಲ್ಲಿ ಸೇರಿ ಪಾಪಮುಕ್ತಿಯಾಗುವಳು ಎಂಬುದು ಸಿದ್ಧಾಂತವಾಗಿರುವಲ್ಲಿ ಕಾವೇರಿ ನದಿಯ ಮಹಿಮೆಯು ಸಾಮಾನ್ಯವಾದುದೇ. ಕೇಳು ಶೌನಕ ಮುನಿಯೇ, ಕಾವೇರಿ ನಾಮದಿಂದ ಶೋಭಿಸುತ್ತಲಿರುವ ದಿವ್ಯವಾದ ನದೀ ಜಲವನ್ನು ಆಶ್ರಯಿಸಿ ಗಾಳಿಯು ಯಾವ ಯಾವ ದೇಶದಲ್ಲಿ ಬೀಸುತ್ತಿರುವುದೋ ಆಯಾ ದೇಶದ ಜನರಿಗೆ ಮುಕ್ತಿಯು ದೊರೆಯುವುದೆಂಬುದು ಶಾಸ್ತ್ರ ಸಿದ್ಧಾಂತವಾಗಿರಲು, ಇನ್ನು ನದೀ ತೀರದಲ್ಲಿ ವಾಸ ಮಾಡುವ ಜನರ ಪುಣ್ಯ ವಿಶೇಷವು ಎಂತಹ ಅಪಾರವಾದುದು ಎಂದು ಸೂತ ಮುನಿಯು ಹೇಳಿದನು. ಭರತಖಂಡದ ಪಶ್ಚಿಮ ಪ್ರಾಂತ್ಯದ ಪರ್ವತ ಶ್ರೇಣಿಯಲ್ಲಿ ಪ್ರಕಾಶಿಸುತ್ತಲಿರುವ ಸಹ್ಯ ಪರ್ವತದಲ್ಲಿ ಜನಿಯಿಸಿ ಅನೇಕವಾದ ಉಪನದಿಗಳಿಂದೊಡಗೂಡಿ ಭಾರತ ಭೂಮಿಯ ದಕ್ಷಿಣ ದೇಶದಲ್ಲಿ ಪ್ರವಹಿಸಿ ತದ್ದೇಶವಾಸಿಗಳ ಅನೇಕವಾದ ಪಾಪರಾಶಿಗಳನ್ನು ಪರಿಹರಿಸುತ್ತಾ ಅವರುಗಳಿಗೆ ಶಾಶ್ವತವಾದ ಸದ್ಗತಿಯಂ ನೀಡುತ್ತಾ ಕಾವೇರಿ ನದಿಯು ನಿರಂತರ ಶೋಭಿಸುತ್ತಲಿರುವುದು. ಈ ಕಾವೇರಿ ಪುಣ್ಯ ನದಿಯನ್ನು ಮುಮುಕ್ಷು ಶ್ರೇಷ್ಠನಾದ ಪದ್ಮಪಾದಾಚಾರ್ಯನು ಕಂಡು ಒಡನೆಯೇ ನದಿ ತೀರಕ್ಕೆ ಬಂದು ನಿಂತು ತಂಗಾಳಿಯನ್ನು ಸೇವಿಸಿ ಅಪಾರವಾದ ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳುವವನಾಗಿ ವಿಶೇಷ ಸಂತೋಷದಿಂದ ಜಲದಲ್ಲಿಳಿದು ಪರಮ ಪಾವನೋದಕವನ್ನು ಭಕ್ತಿಯಿಂದ ತನ್ನ ದೇಹಕ್ಕೆ ಪ್ರೋಕ್ಷಿಸಿಕೊಂಡನು. ತರುವಾಯ ಯತಿವರೇಣ್ಯನು ತನ್ನ ಸಕಲ ಶಿಷ್ಯರಿಂದೊಡಗೂಡಿ ಕಾವೇರಿ ಪುಣ್ಯ ಜಲದಲ್ಲಿ ವಿಧಿಪೂರ್ವಕವಾಗಿ ಸ್ನಾನವನ್ನಾಚರಿಸಿ ನಿಜಾಶ್ರಮೋಚಿತವಾದ ಕಾರ್ಯಗಳನ್ನಾಚರಿಸಿ ಆನಂದ ತುಂದಿಲನಾಗಿ ಅಲ್ಲಿಂದ ಹೊರಟು ನದಿಯ ಸಮೀಪದಲ್ಲಿ ಅನೇಕ ಗೃಹಗಳಿಂದ ಪರಿಶೋಭಿಸುತ್ತಲಿರುವ ರಮ್ಯವಾದ ಬ್ರಾಹ್ಮಣಾಗ್ರಹಾರದಲ್ಲಿ ಬರುತ್ತಲಿರಲು ಶಿಷ್ಯವೃಂದ ಸಮೇತನಾದ ಯತಿವರೇಣ್ಯನ ದರ್ಶನವಂ ಪಡೆದು ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ನಮಸ್ಕರಿಸುತ್ತಲಿದ್ದರು. ಈ ಅಗ್ರಹಾರವಾಸಿಗಳಾದ ಬ್ರಾಹ್ಮಣರು ಸನಂದನಾಚಾರ್ಯನ ಪೂರ್ವಾಶ್ರಮದ ಬಂಧುಗಳು. ಇವರೆಲ್ಲರೂ ಯತಿವರೇಣ್ಯನಿಗೆ ಭಕ್ತಿಯಿಂದ ನಮಸ್ಕರಿಸಿ ಅತ್ಯಂತ ವಿನಯದಿಂದ ಉಪಚರಿಸಿ ಆತನನ್ನು ತಮ್ಮ ಮನೆಗೆ ಕರೆತಂದು ಶಿಷ್ಯ ಸಮೇತನಾಗಿ ದಯಮಾಡಿದ ಯತಿ ಕುಲಶೇಖರನಿಗೆ ವಿಶೇಷ ಭಕ್ತಿ ವಿಶ್ವಾಸಗಳಿಂದ ಭಿಕ್ಷವನ್ನಿತ್ತು ಸತ್ಕರಿಸಿದರು. ತರುವಾಯ ಸಕಲ ಬ್ರಾಹ್ಮಣರು ಒಂದೆಡೆಯಲ್ಲಿ ಕುಳಿತು ಯತಿವರೇಣ್ಯನನ್ನು ಸೇವಿಸುತ್ತಲಿರಲು ಸನಂದನಾಚಾರ್ಯನು ಪ್ರಸನ್ನತೆಯಿಂದ ವೇದಾಂತ ಸಾರವನ್ನು ಸಭ್ಯರಿಗೆ ಸುಲಭವಾಗಿ ಬೋಧೆಯಾಗುವಂತೆ ವಿವರಿಸುತ್ತಲಿದ್ದನು. ಬ್ರಾಹ್ಮಣವರಿಯರೆಲ್ಲರೂ ಅದ್ವೈತ ತತ್ವಾಮೃತಪಾನದಿಂದ ಅತ್ಯಂತ ಸಂಭ್ರಮಾನ್ವಿತರಾಗಿದ್ದರು. ಆಗ ಪದ್ಮಪಾದಾಚಾರ್ಯನ ಪೂರ್ವಾಶ್ರಮದ ಸೋದರ ಮಾವನೊಬ್ಬನು ಪಾಪ ಪಂಕಿತ ಹೃದಯನು ಅಲ್ಲಿಗೆ ಬಂದನು. ಈತನು ಲೋಕಪ್ರಸಿದ್ಧವಾದ ಕುಮಾರಿಲ ಭಟ್ಟನೆಂದರೆ ಭಟ್ಟಪಾದಾಚಾರ್ಯನ ಪರಮಶಿಷ್ಯರು. ಕರ್ಮಕಾಂಡವನ್ನು ಸಮಗ್ರವಾಗಿ ಅರಿತ ಪಂಡಿತನು. ಜ್ಞಾನ ಮಾರ್ಗಕ್ಕೆ ಕೇವಲ ವಿರೋಧಿಯು ಮತ್ತು ದಯಾರಸ ಶೂನ್ಯಚಿತ್ತನು. ತನ್ನ ಗುರು ಮತವನ್ನು ನಿರಂತರ ಅನುಸರಿಸುತ್ತಾ ಕರ್ಮಾಚರಣೆಯಲ್ಲಿ ಆಸಕ್ತರಾಗಿ ನಿರಂತರ ಕರ್ಮಗಳನ್ನಾಚರಿಸುತ್ತಾ ಮೋಕ್ಷ ಸಾಧನಭೂತವಾದ ತತ್ವ ಮಾರ್ಗದ ಗಂಧವನ್ನರಿಯದ ಕರ್ಮಜಡನಾದ ಬ್ರಾಹ್ಮಣನು. ಇವನು ಪದ್ಮಪಾದಾಚಾರ್ಯನು ತತ್ವಾಮೃತ ಬೋಧೆಯನ್ನು ಮಾಡುತ್ತಲಿದ್ದ ಬ್ರಾಹ್ಮಣ ಸಭೆಗೆ ಬಂದು ಅಲ್ಲಿ ತನ್ನ ಅಳಿಯನಾದ ಸನಂದನನನ್ನು ಕಂಡು ಮನಸ್ಸಿನಲ್ಲಿ ತನ್ನ ಭಾಗಿನೇಯನು ವೇದ ವಿಹಿತವಾದ ಕರ್ಮ ಮಾರ್ಗವನ್ನು ಬಿಟ್ಟು ತುರ್ಯಾಶ್ರಮವನ್ನು ಅಂಗೀಕರಿಸಿರುವುದಕ್ಕಾಗಿ ಬಹುನೊಂದು ದುಃಖಗೊಂಡು ಲೋಕದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವನು ನಿಜ ಕುಲವಿಹಿತವಾದ ನಾನಾ ವಿಧ ಯಜ್ಞಾದಿ ಕರ್ಮಗಳನ್ನು ಕ್ರಮದಿಂದ ಆಚರಿಸಿ ಸ್ವರ್ಗಾದಿ ಸದ್ಗತಿಗಳನ್ನು ಪಡೆಯುವುದಂ ತ್ಯಜಿಸಿ ಈ ಕಲಿಯುಗದಲ್ಲಿ ಸನ್ಯಾಸ ಮಾರ್ಗವನ್ನವಲಂಬಿಸಿದರೆ ಹೇಗೆ ತಾನೇ ಮೋಕ್ಷವು ದೊರೆಯುವವಾದೀತು ಎಂದು ಮನಸ್ಸಿನಲ್ಲಿ ಆ ಬ್ರಾಹ್ಮಣನು ಆಲೋಚಿಸಿದನು.
ಈ ಪರಿಯಾಗಿ ಆಲೋಚಿಸಿ ತರುವಾಯ ಸನ್ಯಾಸಿಯಾದ ಸನಂದನ ಮುನಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಈತನಿಗೆ ಕರ್ಮ ಮಾರ್ಗದ ಮಹಿಮೆಗಳನ್ನು ಬೋಧಿಸಿ ನಿವೃತ್ತಿ ಮಾರ್ಗವನ್ನು ತಪ್ಪಿಸುವೆನೆಂದು ನಿರ್ಧರಿಸಿಕೊಳ್ಳುವವನಾಗಿ ಯತಿಯ ಸಮೀಪಕ್ಕೆ ಬಂದು ಪೂರ್ವಾಶ್ರಮ ಪರಿಚಯವನ್ನು ಸೂಚಿಸಿ ತನ್ನ ಮನೆಗೆ ದಯಮಾಡಬೇಕೆಂದು ಉಪಚಾರೋಕ್ತಿಗಳನ್ನು ಹೇಳಿ ತನ್ನ ಭಗಿನಿಯ ಪುತ್ರನೆಂಬ ಬಾಂಧವ್ಯದ ಸಲುಗೆಯಿಂದ ಯತಿಯನ್ನು ಮನೆಗೆ ಕರೆತಂದನು. ಈ ಪರಿಯಾಗಿ ಯತಿ ಪುಂಗವನನ್ನು ಮನೆಗೆ ಕರೆತಂದು ಅಲ್ಲಿ ನಾನಾ ವಿಧವಾಗಿ ಆತನನ್ನು ಉಪಚರಿಸಿ ಆತನ ಬಳಿಯಲ್ಲಿ ಬಂದಿರುವ ಸಕಲ ಶಿಷ್ಯರನ್ನು ಸನ್ಮಾನದಿಂದ ತೃಪ್ತಿಗೊಳಿಸಿ ತರುವಾಯ ಪದ್ಮಪಾದಾಚಾರ್ಯನ ಸಮೀಪದಲ್ಲಿ ಬಂದು ಕುಳಿತು ಆತನಂ ಕುರಿತು ಲೋಕದಲ್ಲಿ ಮನುಷ್ಯನು ಕುಲವಿಹಿತವಾದ ಸತ್ಕರ್ಮಗಳನ್ನಾಚರಿಸದೇ ಬಿಟ್ಟಲ್ಲಿ ಆತನಿಗೆ ಎಂದಿಗೂ ಸದ್ಗತಿಯೂ ದೊರೆಯಲಾರದೆಂದು ಮಾತುಗಳನ್ನು ಉಪಕ್ರಮಿಸಿದನು. ಬ್ರಾಹ್ಮಣನಾದವನು ಭೂಲೋಕದಲ್ಲಿ ಎಷ್ಟು ಕಾಲ ಜೀವಂತವಾಗಿರುವನೋ ಅಷ್ಟು ಕಾಲವೂ ನಿರಂತರ ನಾನಾ ವಿಧವಾದ ಯಜ್ಞಾದಿ ಸತ್ಕರ್ಮಗಳನ್ನು ಆಚರಿಸುತ್ತಾ ಈ ಸತ್ಕರ್ಮಾಚರಣೆಯಿಂದ ಪೂರ್ವ ಜನ್ಮಗಳಲ್ಲಿ ಆಚರಿಸಿದ ಬಹು ವಿಧವಾದ ಪಾಪಶೇಷಗಳನ್ನು ಕಳೆದುಕೊಂಡು ಪಾಪನಾಶವಾದ ನಂತರ ಪುಣ್ಯಲೋಕಗಳನ್ನು ಪಡೆದು ಸುಖವನ್ನು ಹೊಂದಬೇಕಾದುದು. ಇದೇ ಮಾರ್ಗವೇ ಸದ್ಗತಿಯನ್ನುಂಟು ಮಾಡಿಕೊಡುವುದು. ಪರಂತು ವಿಪ್ರನಿಗೆ ಸದ್ಗತಿ ಪ್ರದಾಯಕವಾದ ಅನ್ಯತ್ರ ಮಾರ್ಗವೂ ಇಲ್ಲವೆಂದು ಆ ಬ್ರಾಹ್ಮಣನು ಹೇಳಿದನು. ತನ್ನ ಪೂರ್ವಾಶ್ರಮದ ಮಾತುಲನು ನಿವೃತ್ತಿ ಮಾರ್ಗದ ಮಹಿಮೆಯನ್ನರಿಯದೆ ಕೇವಲ ಕರ್ಮಜಡನಾಗಿ ಹೇಳಿದ ಮಾತುಗಳನ್ನು ಮಹಾನುಭಾವನಾದ ಪದ್ಮಪಾದಾಚಾರ್ಯನು ಕೇಳಿ ದಯಾಪರನಾಗಿ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವಾಮೃತವನ್ನು ಆತನಿಗೆ ಬೋಧಿಸಿ ಕರ್ಮ ಮಾರ್ಗವನ್ನು ಅವಲಂಬಿಸಿ ಪ್ರತಿಫಲಾಪೇಕ್ಷೆಯಿಂದ ಕರ್ಮಗಳನ್ನಾಚರಿಸುವವನಿಗೆ ಎಂದಿಗೂ ಶಾಶ್ವತವಾದ ಮೋಕ್ಷವು ದೊರೆಯದೆಂತಲೂ ನಿಷ್ಕಾಮನಾದವನಿಗೆ ಜ್ಞಾನ ಬಲದಿಂದ ಸಮೀಚೀನವಾದ ಮೋಕ್ಷವೋ ಲಾಭವಾಗುವುದೆಂತಲೂ ಪ್ರವೃತ್ತಿ ಮಾರ್ಗದಿಂದ ಜ್ಞಾನವು ಸುಲಭವಲ್ಲವೆಂತಲೂ ನಿವೃತ್ತಿ ಮಾರ್ಗವೇ ಮೋಕ್ಷೈಕ ಹೇತುವಾದ ಜ್ಞಾನಾರ್ಜನೆಗೆ ಸಾಧನವೆಂತಲೂ ವಿವರಿಸಿ ಆತನ ಪೂರ್ವ ಪಕ್ಷವನ್ನು ಸಮಗ್ರವಾಗಿ ಖಂಡಿಸಿ ಶ್ರೀಮದ್ ಜಗದ್ಗುರು ಶಂಕರ ಕೃತ ಬ್ರಹ್ಮಸೂತ್ರ ಭಾಷ್ಯವನ್ನು ವಿಸ್ತಾರದಿಂದ ಅರುಹಿ ಅದ್ವೈತ ತತ್ವವನ್ನು ಸಿದ್ಧಾಂತಗೊಳಿಸಿ ಬೋಧಿಸಿದನು. ಅನಂತರ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯ ಕೃತ ಬ್ರಹ್ಮಸೂತ್ರ ಭಾಷ್ಯವು ಸುಲಭ ಬೋಧೆಯಾಗುವಂತೆ ತಾನು ವಿರಚಿಸಿರುವ ಟೀಕೆಗಳನ್ನು ಪ್ರೀತಿಯಿಂದ ಮಾತುಲನಿಗೆ ತೋರಿಸಲು ಆತನು ಅಪಾರವಾದ ಟೀಕಾ ಗ್ರಂಥವನ್ನು ನೋಡಿ ತನ್ನ ಮನಸ್ಸಿನಲ್ಲಿ ವಿಷಾದವನ್ನು ಹೊಂದಿ ಈ ಯತಿಯನ್ನು ವಾದದಲ್ಲಿ ಜಯಿಸಿ ತಾನು ತನ್ನ ಮತವನ್ನು ಸಿದ್ಧಾಂತಗೊಳಿಸುವುದು ದುರ್ಲಭವಾಗಿರುವುದು. ಈ ಸನ್ಯಾಸಿಯು ವಿವರಿಸಿದ ನಿವೃತ್ತಿ ಮಾರ್ಗವೇ ಲೋಕದಲ್ಲಿ ಪ್ರಚುರವಾದರೆ ತನ್ನ ಗುರುವರನಾದ ಕುಮಾರಿಲ ಭಟ್ಟನ ಮತವೇ ನಾಶವಾಗುವುದು. ಪ್ರಕೃತ ಈ ಯತಿಯು ಬರೆದಿರುವ ಟೀಕಾ ಗ್ರಂಥಗಳನ್ನು ನಾಶಪಡಿಸಿದುದೇ ಆದರೆ ಮುಂದೆ ಅದ್ವೈತ ತತ್ವ ವಿದ್ಯಾ ಪ್ರಚಾರಕ್ಕೆ ಅವಕಾಶವು ತಪ್ಪಿ ಗುರುಮತವೇ ಶಾಶ್ವತವಾಗುವುದು ಎಂದು ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿ ಮನೋಗತವನ್ನು ಬಹಿರಂಗಪಡಿಸದೆ ಯತಿಪತಿ ಮನಸ್ಸಿಗೆ ಲೇಷ ಮಾತ್ರವೂ ಸಂಶಯ ಉಂಟಾಗದಂತೆ ಆತನ ಇದಿರಾಗಿ ಸನ್ಯಾಸ ಮಾರ್ಗವೇ ಮೋಕ್ಷೈಕ ಸಾಧನಭೂತವಾದುದೆಂದು ಹೊಗಳಿ ನಿವೃತ್ತಿ ಮಾರ್ಗವು ಸರ್ವೋತ್ತಮವಾದುದೆಂದು ತಾನು ಒಪ್ಪಿಕೊಂಡವನಂತೆ ನಟನೆ ಮಾಡುತ್ತಲಿದ್ದನು. ಎಲೈ ಶೌನಕಾದಿ ಮುನಿಗಳಿರ, ಪ್ರಪಂಚದಲ್ಲಿ ದುರ್ಜನರ ಕುತ್ಸಿತವಾದ ಮನಸ್ಸಿನ ವಕ್ರ ಮಾರ್ಗವನ್ನು ಸರಳ ಹೃದಯರಾದ ಸುಜನರು ತಿಳಿಯಲು ಹೇಗೆ ಸಾಧ್ಯವಾಗುವುದು? ವಿಶ್ವಾಸಘಾತುಕರು ಸಜ್ಜನರನ್ನು ಸುಲಭದಿಂದ ಮೋಸಗೊಳಿಸುವರು ಎಂದು ಸೂತ ಮುನಿಯು ಹೇಳಿದನು. ಮಾತುಲನು ವಾಸುದೇವನ ಮಾತುಲನಾದ ಕಂಸನಂತೆ ನೀಚನೆಂದು ಸರಳ ಮನಸ್ಕನಾದ ಪದ್ಮಪಾದ ಮುನಿಯು ಹೇಗೆ ತಿಳಿಯಬಲ್ಲನು? ಈತನು ಸಹಜವಾದ ಪ್ರೀತಿಯುಳ್ಳವನೆಂದೇ ಭಾವಿಸಿ ಆತನನ್ನು ನಂಬಿ ಮೋಸಕ್ಕೆ ಒಳಪಟ್ಟನು. ಯಾರಿಗಾದರೂ ಪೂರ್ವಾರ್ಜಿತ ಕರ್ಮ ಫಲವನ್ನು ಅನುಭವಿಸದೇ ಮೀರುವುದು ಹೇಗೆ ಸಾಧ್ಯವಾದೀತು? ಸನಂದನನು ಮಾತುಲನಂ ಕುರಿತು, ಎಲೈ ಬ್ರಾಹ್ಮಣನೇ, ನನ್ನ ಶಿಷ್ಯರು ಹೊತ್ತು ತರುತ್ತಲಿರುವ ಬ್ರಹ್ಮಸೂತ್ರ ಭಾಷ್ಯ ಟೀಕೆಯ ಪುಸ್ತಕಗಳು ಬಹುಭಾರವಾಗಿರುವುದರಿಂದ ಇವುಗಳನ್ನು ತೀರ್ಥಯಾತ್ರಾಚರಣೆಯಲ್ಲಿ ಹೊತ್ತುಕೊಂಡು ಹೋಗುವುದು ಬಹುಶ್ರಮವಾಗುವುದು. ಆದುದರಿಂದ ಇವುಗಳನ್ನು ನಿನ್ನ ಮನೆಯಲ್ಲಿ ಬಿಟ್ಟು ನಾನು ರಾಮೇಶ್ವರ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವೆನು. ಮತ್ತೆ ನಾನು ರಾಮೇಶ್ವರ ಕ್ಷೇತ್ರದಿಂದ ಹಿಂದಕ್ಕೆ ಬರುವಾಗೆ ಇಲ್ಲಿಗೆ ಬಂದು ಈ ಪುಸ್ತಕಗಳನ್ನು ತೆಗೆದುಕೊಂಡು ಹೊರಡುವೆನು ಎಂದು ಸನಂದನನು ಹೇಳಲು ಆ ಬ್ರಾಹ್ಮಣನಿಗೆ ತನ್ನ ಮನಸ್ಸಿನ ಉದ್ದೇಶದಂತೆ ಈ ಗ್ರಂಥಗಳನ್ನು ನಾಶ ಮಾಡಲು ಅನುಕೂಲವೇ ಆಯಿತೆಂದು ಸಂತೋಷ ಉಂಟಾಗಿ ಪುಸ್ತಕಗಳನ್ನು ತನ್ನ ಮನೆಯಲ್ಲಿಟ್ಟು ಹೋಗಬಹುದೆಂದು ಒಪ್ಪಿಕೊಂಡನು. ಅದರಂತೆ ಪುಸ್ತಕಗಳನ್ನು ಮಾತುಲನ ಮಂದಿರದಲ್ಲಿ ಬಿಟ್ಟು ಶಿಷ್ಯರಿಂದೊಡಗೂಡಿ ಯತಿಪೋತ್ತಮನಾದ ಸನಂದನನು ಮಾವನಂ ಬೀಳ್ಕೊಂಡು ಪ್ರಯಾಣ ಮಾಡಿದನು.